ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು. ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಪ್ರೀತಿಗಿಂತ ಜೊತೆಗಿರುವಂತಹ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಅನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನುವುದೇ ನಿಜವಾದ ಸ್ನೇಹ. ತುಲಾರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಲಾರಾಶಿಯವರು ಅನಿಯಮಿತ ಮನಸ್ಸನ್ನ ಹೊಂದಿರ್ತಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಂಡಿರುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾರಾಶಿಯವರು ಇತರರ ಕೆಲಸವನ್ನ ಮೆಚ್ಚುವುದಿಲ್ಲ. ಅವರು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣಿಸುತ್ತಾರೆ. ಗಾಳಿಯ ಸಂಕೇತವಾಗಿರೋದ್ರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವಾಗಿ ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗ್ತಾರೆ. ಯಾವುದೇ ಬಾಹ್ಯ ಸವಾಲನ್ನ ಎದುರಿಸುವಂತಹ ಸ್ವಾಭಾವಿಕ ಶಕ್ತಿ ಇವರಲ್ಲಿದೆ. ನೀವು ಈ ರಾಶಿಯಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯಲ್ಲಿ ತುಲಾರಾಶಿ ಸಪ್ತಮ ಭಾವದಲ್ಲಿ ಬರುತ್ತದೆ. ಈ ರಾಶಿಯಲ್ಲಿ ಚಿತ್ತ ನಕ್ಷತ್ರದ 3-4 ಪಾದಗಳು, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ 3 ಪಾದಗಳನ್ನ ಕಾಣಬಹುದು. ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ. ಈ ರಾಶಿಯ ಚಿಹ್ನೆ ತಕ್ಕಡಿ. ಆದ್ದರಿಂದ ತುಲಾರಾಶಿಯವರು ವ್ಯಾಪಾರ ಮಾಡಲು ಇಷ್ಟಪಡ್ತಾರೆ. ನೋಡಲು ಆಕರ್ಷಕ, ಸುಂದರವಾಗಿರ್ತಾರೆ. ಸದಾ ನಗುಮುಖದಿಂದ, ಹರ್ಷ ಚಿತ್ತದಿಂದ ಕೂಡಿರುವ ಇವರ ಗುಣ ಎಲ್ಲರನ್ನ ಇವರ ಕಡೆ ಆಕರ್ಷಿಸುವಂತೆ ಮಾಡುತ್ತೆ. ಪ್ರೀತಿಗೆ, ಸ್ನೇಹಕ್ಕೆ ಬೆಲೆ ಕೊಡುವವರು. ತಮ್ಮ ಸ್ನೇಹಿತರಿಗೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರ್ತೀರಾ. ಬೇರೆಯವರ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಗ್ರಹಿಸುವ ಕ್ಷಮತೆ ಉಳ್ಳವರು. ಆದರೆ ತನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎಂದು ಬೇರೆಯವರಿಗೆ ತಿಳಿಸಲು ಬಿಡೋದಿಲ್ಲ. ನ್ಯಾಯಪ್ರಿಯರು. ಈ ರಾಶಿಯಲ್ಲಿ ಶನಿಗ್ರಹ ಉಚ್ಚನಾಗುವಂತಹ ಕಾರಣ ತುಲಾರಾಶಿಯವರು ನ್ಯಾಯ, ಪ್ರಾಮಾಣಿಕತೆಯಿಂದ ಮಾತನಾಡ್ತಾರೆ. ನಿಮ್ಮ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ. ಕಲೆ, ಸಂಗೀತ, ಸಾಹಿತ್ಯ, ನೃತ್ಯದಲ್ಲಿ ಆಸಕ್ತಿ ಉಳ್ಳವರು. ಶಾಂತಿ ಪ್ರಿಯರು. ಜಗಳ, ಗಲಾಟೆ ಮಾಡುವುದು ಅಂದರೆ ಇಷ್ಟವಾಗುವುದಿಲ್ಲ. ನೀವು ತುಲಾರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋಣ. ನಮ್ಮ ಪೂರ್ವ ಜನ್ಮವನ್ನ ವಿಮರ್ಶಿಸಲು ನಮ್ಮ ಕುಂಡಲಿಯ ಪಂಚಮ ಸ್ಥಾನವನ್ನ ವಿಮರ್ಶೆ ಮಾಡಬೇಕು. ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭರಾಶಿ ಬರುತ್ತದೆ. ಕುಂಭರಾಶಿ ವಾಯುತತ್ವ ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ಯಾತ್ರೆಗಳನ್ನ ಮಾಡಿರೋದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ತುಲಾರಾಶಿಯಲ್ಲಿ ಜನಿಸಿದ್ದೀರಿ. ತುಲಾರಾಶಿಯವರಿಗೆ ಟ್ರಾವೆಲಿಂಗ್ ಮಾಡೋದಂದ್ರೆ ಪಂಚಪ್ರಾಣ. ಧಾರ್ಮಿಕ ಯಾತ್ರೆಗಳನ್ನ ಮಾಡ್ತೀರಾ. ಶುಕ್ರ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ಮೋಜು ಮಸ್ತಿ, ಟ್ರಾವೆಲಿಂಗ್ ಎಲ್ಲವನ್ನ ಮಾಡ್ತೀರಾ. ಎಲ್ಲರ ಜೊತೆ ಬೆರೆತು ಬಾಳ್ತೀರಾ. ನೀವು ನಿಮ್ಮ ಜೀವನವನ್ನ ಬಹಳ ಆನಂದಮಯವಾಗಿ ಕಳಿತೀರಾ. ಜೀವನದಲ್ಲಿ ಹಣದಿಂದ ಏನನ್ನಾದ್ರೂ ಖರೀದಿ ಮಾಡಬಹುದು, ಆದರೆ ಮನಸ್ಸು ಹಾಗೂ ಭಾವನೆಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ. ಈ ಸತ್ಯ ನಿಮಗೆ ತಿಳಿದಿದೆ. ನಿಮ್ಮ ಜೀವನ ಸಂಗಾತಿ ಅನುಶಾಸನ ಪ್ರಿಯರಾಗಿರ್ತಾರೆ. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರ್ತಾರೆ. ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನ ಎಂಜಾಯ್ ಮಾಡಬೇಕು, ಸಂತೋಷವಾಗಿ ಬದುಕಬೇಕು ಅಂದುಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತದೆ. ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗ್ತೀರಾ. ನಿಮ್ಮ ಕಲ್ಪನೆಗಳಿಗೆ, ಭಾವನೆಗಳಿಗೆ ಮಿಡಿಯುವಂತಹ ಜೀವನ ಸಂಗಾತಿಯನ್ನ ಬಯಸ್ತೀರಾ. ಆದರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನು ಅನುಭವಿಸ್ತೀರಾ. ಕಷ್ಟ, ನಿರಾಶೆ, ದುಃಖ ಏನೇ ಬರಲಿ ಜೀವನವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ, ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ, ಸ್ವಭಾವಗಳು, ಅಭಿರುಚಿಗಳು ಬದಲಾಗುತ್ತೆ. ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದರೂ ವಾಯ್ಸ್ ರೈಸ್ ಮಾಡಿ ಮಾತನಾಡಿದ್ರೆ ಇಷ್ಟವಾಗೋದಿಲ್ಲ. ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡ್ತೀರಾ. ಇವರು ಬ್ಯೂಟಿ ಕಾನ್ಶಿಯಸ್ ಪರ್ಸನ್ಗಳಾಗಿರ್ತಾರೆ. ಯಾವ ರೀತಿ ಡ್ರೆಸ್ಗಳನ್ನ ವೇರ್ ಮಾಡಬೇಕು, ಹೇರ್ ಸ್ಟೈಲ್ ಬಗ್ಗೆ ತುಂಬಾನೇ ಕಾನ್ಶಿಯಸ್ ಆಗಿರ್ತೀರಾ. ತುಂಬಾ ಸೆಲೆಕ್ಟಿವ್ ಆಗಿರ್ತೀರಾ. ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತೀರಾ. ಡಿಸೈನಿಂಗ್ ಫೀಲ್ಡ್, ಕ್ರಿಯೇಟಿವ್ ಫೀಲ್ಡ್, ವೆಬ್ ಡಿಸೈನ್, ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಸಕ್ಸಸ್ ಅನ್ನ ಪಡೆಯಬಹುದು.
ಆಟೋಮೊಬೈಲ್ ಡಿಸೈನಿಂಗ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ಪಡೆಯಬಹುದು. ಚಿತ್ತಾ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಎಲ್ಲರನ್ನ ಕುರುಡರಾಗಿ ನಂಬೋದಿಲ್ಲ. ಯಾಕೆ ಅಂದ್ರೆ ಅವರ ಜೀವನದಲ್ಲಿ ನಂಬಿ ಮೋಸ ಹೋಗಿರುವಂತಹ ಕಾರಣದಿಂದಾಗಿ ಯಾರನ್ನು ಸುಲಭವಾಗಿ ನಂಬೋದಿಲ್ಲ. ಒಂದಕ್ಕೆ 2 ಸಲ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರನ್ನ ನಂಬೇಕೋ ಬೇಡವೋ ಎಂದು ನಿರ್ಧಾರವನ್ನ ಮಾಡ್ತಾರೆ. ಚಿತ್ತಾ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ತಾರೆ. ತನ್ನ ಪಾಸಿಟಿವ್ ಗುಣಗಳೇನು, ನೆಗೆಟಿವ್ ಗುಣಗಳೇನು, ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ ಆಗಿದೆ. 2ನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 1ಕ್ಕೆ 2 ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ತಾರೆ. ಸನ್ನಿವೇಶಗಳನ್ನು ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಸ್ವಭಾವದಂತಹ ರೊಮ್ಯಾಂಟಿಕ್ ಆಗಿರುವಂತಹ ತನ್ನ ಜೀವನ ಸಂಗಾತಿಯವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನು ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೆ. ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫ್ ಅನ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಪ್ರೊಫೆಷನಲ್ ಲೈಫ್ಗಿಂತ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸಮಾಜ ಸೇವೆ ಮಾಡುವುದು, ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು. 3ನೆಯ ನಕ್ಷತ್ರ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನ ಯಾರೂ ಗೆಸ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ. ವಿಶಾಖ ನಕ್ಷತ್ರದವರ ಮುಂದೆ ಯಾರಾದರೂ ಡ್ರಾಮಾ ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಬಹಳ ಬೇಗ ಕಂಡು ಹಿಡಿಯುತ್ತಾರೆ. ಆ ವ್ಯಕ್ತಿಗಳನ್ನ ತನ್ನ ಜೀವನದಲ್ಲಿ ದೂರ ಮಾಡ್ತಾರೆ. ಜೀವನದಲ್ಲಿ ಮೌಲ್ಯಗಳನ್ನ, ವ್ಯಾಲ್ಯೂಸ್ಗಳನ್ನ ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ಹೈ ಥಿಂಕಿಂಗ್ ಪರ್ಸನ್ ಆಗಿರ್ತಾರೆ. ಇವರು ತನ್ನ ಕಲ್ಚರ್ ಅನ್ನ, ಆಚಾರ ವಿಚಾರಗಳನ್ನ ಅನುಸರಿಸ್ತಾರೆ. ಯಾವುದೇ ಸುಂದರವಾದ ಹೂವನ್ನ ನೋಡಿದ್ರು, ಪೇಂಟಿಂಗ್ಸ್ ಅನ್ನ ನೋಡಿದ್ರು ಅದರ ಫೋಟೋಸ್ ಅನ್ನ ತೆಗೆದುಕೊಳ್ಳದೆ ಇರೋಕ್ಕಾಗೋದಿಲ್ಲ. ಸೌಂದರ್ಯವನ್ನ ಆರಾಧಿಸ್ತಾರೆ, ಪ್ರಶಂಸೆ ಮಾಡ್ತಾರೆ. ವಿಶಾಖ ನಕ್ಷತ್ರದವರು ಈ ಪ್ರಪಂಚದಲ್ಲಿ ನೋಡುವ ದೃಷ್ಟಿಯ ವಿಭಿನ್ನವಾಗಿರುತ್ತೆ. ತನ್ನ ಥಿಂಗ್ಸ್ ಗಳನ್ನ ಫಾಲೋ ಮಾಡ್ತಾರೆ. ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯನ್ನ ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸ್ತಾರೆ. ತುಲಾ ರಾಶಿಯಲ್ಲಿ ಜನಿಸಿರುವಂತಹ ಮಹಿಳೆಯರು ವಿಶೇಷವಾದ ಜನಾಕರ್ಷಣ ಶಕ್ತಿಯನ್ನ ಹೊಂದಿರ್ತಾರೆ. ಸಣ್ಣ ಪುಟ್ಟ ಕೆಲಸವಾದರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತೆ. ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸ್ತಾರೆ. ಮನಸ್ಸಿಗೆ ಸರಿ ಹೊಂದದವರನ್ನ ತಿರಸ್ಕರಿಸ್ತಾರೆ. ಸದಾಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ. ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಪೂರ್ಣಗೊಳಿಸ್ತಾರೆ. ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರದ್ದು. ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿರ್ತಾರೆ. ಈ ರಾಶಿಯವರು ಬುದ್ಧಿವಂತರು, ಪತ್ನಿಯನ್ನ ಅತಿಯಾಗಿ ಪ್ರೀತಿಸ್ತಾರೆ, ದಯಾಳುಗಳು, ಆದ್ರೆ ಅತಿಯಾದ ಆತುರದ ಸ್ವಭಾವವಿರುತ್ತೆ. ಬೇರೆಯವರ ಅಭಿಪ್ರಾಯವನ್ನ ಕೇಳ್ತಾರೆ, ಆದ್ರೆ ಪಾಲಿಸೋದಿಲ್ಲ. ಐಷಾರಾಮಿ ಜೀವನಕ್ಕೆ ಮಾರು ಹೋಗ್ತಾರೆ. ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನ ಇರುತ್ತೆ. ಪರಿಚಯ ಇರುವವರ ಜೊತೆ ವಿವಾಹವಾಗ್ತಾರೆ. ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನ ನೀಡ್ತಾರೆ. ಒಳ್ಳೆಯದನ್ನ ಮೆಚ್ಚಿಕೊಳ್ಳೋದಲ್ಲದೆ ಕೆಟ್ಟದನ್ನ ಖಂಡಿಸ್ತಾರೆ. ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು. ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸ್ತಾರೆ. ತುಲಾ ರಾಶಿಗೆ ಶುಭ ದಿನಾಂಕ, ವಾರ, ಬಣ್ಣ. ತುಲಾ ರಾಶಿಗೆ ಸೇರಿದವರಿಗೆ ಶುಭ ದಿನಾಂಕಗಳು 1, 2, 4, 7, 10, 28, 22, 17, 26. ಶುಭ ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶನಿವಾರ. ಶುಭ ವರ್ಣ ಕಿತ್ತಳೆ, ಬಿಳಿ ಮತ್ತು ಕೆಂಪು. ಅಶುಭ ವರ್ಣ ನೀಲಿ, ಹಸಿರು ಮತ್ತು ಹಳದಿ. ಶುಭ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ. ಶುಭ ತಿಂಗಳು ಜುಲೈ 15ರಿಂದ ಜುಲೈ 14 ಮತ್ತು ಆಗಸ್ಟ್ 15ರಿಂದ ಸೆಪ್ಟೆಂಬರ್ 14. ಶುಭ ಹರಳು ಹಸಿರು, ಪಚ್ಚೆ, ನೀಲಮಣಿ. ಶುಭ ರಾಶಿ ಮಕರ, ಕುಂಭ ಮತ್ತು ಮಿಥುನ. ಅಶುಭ ರಾಶಿ ವೃಷಭ, ಮೇಷ ಮತ್ತು ಸಿಂಹ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಪ್ರೀತಿಯಲ್ಲಿ ಮೋಸ, ಸ್ನೇಹದಲ್ಲಿ ದ್ರೋಹ, ಮದುವೆ ನಂತರ ವಿಚಿತ್ರ ಸಂಕಟ, ಇದೇನಾ ತುಲಾರಾಶಿಯವರ ಜೀವನ? ಯಾರ ಮುಂದೆಯೂ ಹೇಳಿಕೊಳ್ಳಲಾಗದ ನೋವು ತುಲಾರಾಶಿಯವರಿಗೆ ಯಾಕೆ? ಆತ್ಮೀಯ ತುಲಾರಾಶಿಯವರೇ, ನೀವು ಸಾಕ್ಷಾತ್ ಧರ್ಮ ಮತ್ತು ನ್ಯಾಯದ ಪ್ರತೀಕ. ಜಗತ್ತಿನ ಯಾವುದೇ ಸಮಸ್ಯೆ ಇರಲಿ ಅದನ್ನ ತೂಗಿ ಅಳೆದು ಸರಿಯಾದ ತೀರ್ಪು ಕೊಡುವಂತಹ ಅದ್ಭುತ ಶಕ್ತಿ ನಿಮಗಿದೆ. ನಿಮ್ಮ ನಗುವಿನಲ್ಲಿ ಒಂದು ಆಕರ್ಷಣೆ ಇದೆ. ನಿಮ್ಮ ಮಾತಿನಲ್ಲಿ ಒಂದು ಸೌಜನ್ಯವಿದೆ. ಜಗಳ ಆಡುವವರನ್ನ ಒಂದು ಮಾಡುವ, ದ್ವೇಷಿಸುವವರನ್ನ ಪ್ರೀತಿಸುವಂತೆ ಮಾಡುವ ಮಾಂತ್ರಿಕ ಶಕ್ತಿ ಇರೋದು ಕೇವಲ ತುಲಾರಾಶಿಯವರಿಗೆ ಮಾತ್ರ. ಆದ್ರೆ ಆತ್ಮೀಯ ತುಲಾರಾಶಿಯವರೇ, ನಿಮ್ಮನ್ನ ನೀವೇ ಕೇಳಿಕೊಳ್ಳಿ. ಇಡೀ ಜಗತ್ತಿನ ಸಮಸ್ಯೆಯನ್ನ ಬಗೆಹರಿಸುವಂತಹ ನೀವು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಗಳನ್ನ ಯಾಕೆ ಬಗೆಹರಿಸಿಕೊಳ್ಳಲು ಆಗ್ತಿಲ್ಲ? ಶುಕ್ರ ದೆಸೆಯ
ಆಶೀರ್ವಾದ ಪಡೆದ ನೀವು ಐಷಾರಾಮಿ ಜೀವನವನ್ನ ನಡೆಸಬೇಕಾದವರು. ಆದರೆ ಇಂದು ಯಾಕೆ ಮನಃಶಾಂತಿ ಇಲ್ಲದೆ, ನಿದ್ದೆ ಇಲ್ಲದೆ ಒದ್ದಾಡ್ತಿದ್ದೀರಿ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಬದುಕಿನಲ್ಲಿ ಪದೇ ಪದೇ ಮೋಸವೇ ಯಾಕೆ ಉಡುಗೊರೆಯಾಗಿ ಸಿಗ್ತಿದೆ? ತುಲಾರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನ ಜೀರ್ಣಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವಂತಹ ಅವಮಾನಗಳಿಗೆ, ಸೋಲುಗಳಿಗೆ ಅಥವಾ ಆರ್ಥಿಕ ಕಷ್ಟಗಳಿಗೆ ಬೇರೆ ಯಾರೂ ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಉದ್ಧಾರವನ್ನ ತಡಿತಾ ಇರೋದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಸ್ವಭಾವವೇ ಬೆರೆತು ಹೋಗಿರುವಂತಹ ಒಂದು ಮಾರಕವಾದ ದೌರ್ಬಲ್ಯ. ಒಂದು ಗುಣ ನಿಮ್ಮನ್ನ ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದ್ರೆ, ಹಗಲಿನಲ್ಲಿ ನಿಮ್ಮ ಕಣ್ಣು ಮುಂದೆಯೇ ನಿಮ್ಮ ಬದುಕನ್ನ ಯಾರೋ ದೋಚಿಕೊಂಡು ಹೋಗ್ತಿದ್ರು, ನೀವು ಸುಮ್ಮನೆ ನೋಡ್ತಾ ನಿಂತಿದ್ದೀರಿ. ಆ ಒಂದು ಗುಣ ದೇವತೆಗಳಂತೆ ಬದುಕಬೇಕಾದ ನಿಮ್ಮನ್ನ ಒಂದು ಸಾಮಾನ್ಯಕ್ಕಿಂತ ಕೀಳಾಗಿ ಬದುಕುವಂತೆ ಮಾಡಿರುವ ಆ ರಹಸ್ಯವೇನು, ಮತ್ತು ನೀವು ಸುಖನಂತೆ ಬದುಕಬೇಕಾದ್ರೆ ಮಾಡಬೇಕಾದ ಬದಲಾವಣೆ ಏನು, ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕಂದ್ರೆ ಇದು ನಿಮ್ಮ ಮುರಿದು ಹೋದ ಮನಸ್ಸಿಗೆ ಸಂಜೀವಿನಿ ಆಗಬಲ್ಲದು. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಯಾಕೆ ಇಷ್ಟಪಡುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಾಮೆಂಟ್ ಮಾಡಿ. ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆ ತಕ್ಕಡಿ ಅಂದ್ರೆ ಬ್ಯಾಲೆನ್ಸ್. ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ನೀವು ತಾಳ್ಮೆಯನ್ನ ಕಳೆದುಕೊಳ್ಳುವುದಿಲ್ಲ. ಮೊದಲನೇದಾಗಿ ನಿಮ್ಮ ರಾಜತಾಂತ್ರಿಕತೆ ಮತ್ತು ಸೌಜನ್ಯ, ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವ ಕಲೆ ನಿಮ್ಮ ರಕ್ತಗತವಾಗಿ ಬಂದಿದೆ. ಎದುರಾಳಿ ಎಷ್ಟೇ ಕೋಪದಲ್ಲಿದ್ರೂ ನಿಮ್ಮ ಒಂದೆರಡು ಪ್ರೀತಿಯ ಮಾತುಗಳಿಂದ ಅವರನ್ನ ತಣ್ಣಗಾಗಿಸಬಲ್ಲ ಶಕ್ತಿ ನಿಮಗಿದೆ. ಎರಡನೆಯದಾಗಿ ನಿಮ್ಮ ಸೌಂದರ್ಯ, ಪ್ರಜ್ಞೆ ಮತ್ತು ಸ್ವಚ್ಛತೆ. ನೀವು ಇರೋ ಜಾಗ, ನೀವು ಧರಿಸುವಂತಹ ಬಟ್ಟೆ, ನೀವು ಆಡುವ ಮಾತು, ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟುತನ ಇರುತ್ತದೆ. ಕೊಳಕುತನವನ್ನ, ಗಲಾಟೆಯನ್ನ ನೀವು ದ್ವೇಷಿಸ್ತೀರಿ. ಇದೇ ಕಾರಣಕ್ಕೆ ಜನ ನಿಮ್ಮನ್ನ ಸುಸಂಸ್ಕೃತರು ಅಂತ ಕರೆಯುತ್ತಾರೆ. ಮೂರನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ನಿಮ್ಮ ನ್ಯಾಯಪರ ಅನ್ಯಾಯವನ್ನ ಕಂಡ್ರೆ ನೀವು ಸಹಿಸಲ್ಲ, ಆದ್ರೆ ಅದನ್ನ ವಿರೋಧಿಸುವಾಗ್ಲೂ ಒಂದು ನಾಗರಿಕತೆಯನ್ನ ಪಾಲಿಸುತ್ತೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ಜಗತ್ತಿಗೆ ಬೆಳಕನ್ನ ನೀಡುವ ನೀವು, ನಿಮ್ಮ ಮನೆಯ ದೀಪವನ್ನೇ ಯಾಕೆ ಆರಿಸಿಕೊಂಡಿದ್ದೀರಿ? ನಿಮ್ಮ ಈ ಒಳ್ಳೆತನವೇ ನಿಮಗೆ ಮುಳುವಾಗಿದ್ದು ಹೇಗೆ ಈಗ ಆ ಅಸಲಿ ಸತ್ಯವನ್ನ, ಆ ಕಹಿಯನ್ನ ಒಡೆಯುವಂತಹ ಸಮಯ. ತುಲಾರಾಶಿಯವರೇ, ನಿಮ್ಮನ್ನ ಬಲ ಪ್ರಯೋಗದಿಂದ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದ್ರೆ ನಿಮ್ಮನ್ನ ಕಣ್ಣೀರು ಹಾಕುವಂತೆ ಮಾಡುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ನಿರ್ಧಾರ ತೆಗೆದುಕೊಳ್ಳಲಾಗದ ಗೊಂದಲ ಮತ್ತು ಎಲ್ಲರನ್ನ ಮೆಚ್ಚಿಸಲು ಹೋಗುವ ದಾಸ್ಯದ ಮನೋಭಾವ. ಕೇಳಲು ಇದು ಸಣ್ಣ ವಿಷಯ ಅನಿಸಬಹುದು, ಆದ್ರೆ ಇದೇ ನಿಮ್ಮ ಬದುಕಿನ ಶಾಪ. ತುಲಾರಾಶಿಯವರು, ಅವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಗೊಂದಲ. ಇದನ್ನ ಮಾಡ್ಬೇಕಾ ಅಥವಾ ಇದನ್ನ ಮಾಡಬಾರ್ದಾ? ಇದು ಸರಿಯಾ ಅಥವಾ ತಪ್ಪಾ? ಈ ಗೊಂದಲದಲ್ಲೇ ನೀವು ಬದುಕಿನ ಅರ್ಧ ಸಮಯವನ್ನ ವ್ಯರ್ಥ ಮಾಡ್ತೀರಿ. ಅಷ್ಟೇ ಅಲ್ಲ, ನೀವು ಯಾರಿಗೂ ಇಲ್ಲ ಎಂದು ಹೇಳಲಾರಿರಿ. ಯಾರಾದ್ರೂ ಬಂದು ಸಹಾಯ ಕೇಳಿದ್ರೆ ನಿಮ್ಮ ಹತ್ತಿರ ಸಮಯ ಇಲ್ಲದಿದ್ರು, ನಿಮ್ಮ ಜೇಬಿನಲ್ಲಿ ಹಣ ಇಲ್ಲದಿದ್ರು, ನಿಮ್ಮ ಸುಖವನ್ನ ತ್ಯಾಗ ಮಾಡಿ ಅವರಿಗೆ ಸಹಾಯವನ್ನ ಮಾಡ್ತೀರಿ. ಯಾಕೆ ಗೊತ್ತಾ? ಇಲ್ಲಿ ನಾನು ಇಲ್ಲ ಅಂದ್ರೆ ಅವರು ಬೇಜಾರು ಮಾಡಿಕೊಳ್ತಾರೆ, ಎಲ್ಲಿ ನಾನು ಕೆಟ್ಟವನಾಗ್ತೀನೋ ಎನ್ನುವಂತಹ ಭಯ ನಿಮ್ದು. ಈ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಹುಚ್ಚುತನ ಇದೆಯಲ್ಲ, ಇದೇ ನಿಮ್ಮನ್ನ ಸರ್ವನಾಶ ಮಾಡ್ತಾ ಇರೋದು. ನೀವು ಬೇರೆಯವರ ಖುಷಿಗಾಗಿ ನಿಮ್ಮ ಆತ್ಮಗೌರವವನ್ನೇ ಒತ್ತಿ ಇಡ್ತೀರಿ. ನಿಮ್ಮದೆಲ್ಲದ ತಪ್ಪಿಗೆ ಕ್ಷಮೆ ಕೇಳ್ತೀರಿ. ಸಂಬಂಧ ಉಳಿಸ್ಕೊಳ್ಬೇಕು ಅಂತ ವಿಷವನ್ನೇ ಅಮೃತ ಅಂತ ಕುಡಿತೀರಿ. ಆದ್ರೆ ಪ್ರತಿಫಲವಾಗಿ ನಿಮಗೆ ಸಿಗೋದು ಕೇವಲ ಅವಮಾನ ಮತ್ತು ದ್ರೋಹ. ಈ ಅತಿಯಾದ ಒಳ್ಳೆತನ ಮತ್ತು ಗೊಂದಲದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವಂತಹ 3 ಭಯಂಕರ ಪರಿಣಾಮಗಳನ್ನ ಒಮ್ಮೆ ಗಮನಿಸಿ. ಮೊದಲನೆಯದಾಗಿ, ಪರಾವಲಂಬಿಗಳ ಸ್ವರ್ಗವಾಗುವಿಕೆ. ತುಲಾರಾಶಿಯವರು ಎಲ್ಲಿಯವರೆಗೆ ಬೇರೆಯವರಿಗೆ ಉಪಯೋಗವಾಗ್ತಾರೆ ಅಲ್ಲಿಯವರೆಗೆ ಮಾತ್ರ ಜನ ಇವರನ್ನ ಪ್ರೀತಿಸ್ತಾರೆ. ನೀವು ನೋ ಹೇಳೋದಿಲ್ಲ ಅಂತ ಗೊತ್ತಿರೋ ಜನ ನಿಮ್ಮನ್ನ ಒಂದು ಟಿಶ್ಯೂ ಪೇಪರ್ ತರ ಬಳಸ್ಕೊಳ್ತಾರೆ. ನಿಮ್ಮ ಹಣ, ನಿಮ್ಮ ಸಮಯ, ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ಕೊನೆಗೆ ನೀವು ಕಷ್ಟದಲ್ಲಿದ್ದಾಗ ನಿಮಗೆ ಬುದ್ಧಿ ಇಲ್ವಾ, ಯಾಕೆ ಮಾಡಿದೆ ಅಂತ ನಿಮ್ಮನ್ನೇ ದ್ವೇಷಿಸ್ತಾ ಹೋಗ್ತಾರೆ. ಆದ್ರೆ ನೀವು ಪಾಠ ಕಲಿಯೋದಿಲ್ಲ, ಮತ್ತೆ ಅಂತವರನ್ನೇ ನಂಬ್ತೀರಿ. ಎರಡನೆಯದಾಗಿ, ಅವಕಾಶಗಳ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲು ನೀವು ಮಾಡುವಂತಹ ತಡ. ಅಂದ್ರೆ ಇದೆಲ್ಲ ಆದ್ದರಿಂದ ಎಷ್ಟೋ ಅದೃಷ್ಟ ಲಕ್ಷ್ಮಿನ ನೀವು ಬಾಗಿಲಿನಿಂದಲೇ ವಾಪಸ್ ಕಳುಹಿಸುತ್ತೀರಿ. ಅತಿಯಾಗಿ ಯೋಚನೆ ಮಾಡುತ್ತಾ ಹೀಗಾದ್ರೆ ಹೇಗೆ ಅಂತ ಲೆಕ್ಕ ಹಾಕ್ತಾ ಕೂತಿರ್ತೀರಿ. ಅಷ್ಟರಲ್ಲಿ ಕಡಿಮೆ ಬುದ್ಧಿವಂತರು ಅವಕಾಶವನ್ನ ಬಾಚಿಕೊಂಡು ಮುಂದೆ ಹೋಗ್ತಾರೆ. ನಿಮ್ಮ ಬುದ್ಧಿವಂತಿಕೆ ಕೇವಲ ಪ್ಲಾನಿಂಗ್ ಮಾಡೋದ್ರಲ್ಲೇ ವ್ಯರ್ಥವಾಗ್ತಾ ಇದೆ ಹೊರತು ಆಕ್ಷನ್ ತೆಗೆದುಕೊಳ್ಳೋದ್ರಲ್ಲಿ ಅಲ್ಲ. ಮೂರನೇದಾಗಿ, ಒಳ್ಳೆ ಮನಸ್ಸಿನ ನರಕ. ಹೊರಗೆ ಎಲ್ಲರ ಜೊತೆ ನಗುತ್ತಾ ಇರುವಂತಹ ನೀವು ಒಳಗೆ ಅಳ್ತಿರ್ತೀರಿ. ನನ್ನನ್ನ ಯಾರು ಅರ್ಥ ಮಾಡ್ಕೊಳ್ಳುತ್ತಿಲ್ಲ, ನಾನು ಎಲ್ಲರಿಗೂ ಇಷ್ಟೆಲ್ಲಾ ಮಾಡಿದ್ರು ನನಗೆ ಯಾಕೆ ಈ ಶಿಕ್ಷೆ ಅನ್ನೋ ಕೊರಗು ನಿಮ್ಮನ್ನ ದಿನೇ ದಿನೇ ಕೊಲ್ಲುತ್ತದೆ.
ನಿಮ್ಮತನವನ್ನೇ ಕಳೆದುಕೊಂಡು ಬೇರೆಯವರಿಗಾಗಿ ಬದುಕುವ ಬೊಂಬೆಯಾಗಿರ್ತೀರಿ. ತುಲಾರಾಶಿಯವರೇ, ಸಾಕು ಮಾಡಿ ಈ ತ್ಯಾಗವನ್ನ. ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನಿಮ್ಮತನವನ್ನ ತೋರಿಸುವಂತಹ ಸಮಯ ಬಂದಿದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಮತ್ತೆ ಮಿನುಗಬೇಕು. ಅಂದ್ರೆ ಈ 3 ಕಠಿಣ ನಿರ್ಧಾರಗಳನ್ನ ಈಗಲೇ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸೋದನ್ನ ಕಲಿಯಿರಿ. ಯಾರು ನಿಮ್ಮ ಸಮಯವನ್ನ, ಶಾಂತಿಯನ್ನ ಹಾಳು ಮಾಡ್ತಾರೋ ಅವರಿಗೆ ಮುಖಕ್ಕೆ ಹೊಡೆದಂತೆ ನನ್ನಿಂದ ಆಗಲ್ಲ ಎಂದು ಹೇಳೋದನ್ನ ಕಲಿಯಿರಿ. ನೀವು ಕೆಟ್ಟವರಾದ್ರೂ ಪರವಾಗಿಲ್ಲ, ನಿಮ್ಮ ನೆಮ್ಮದಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೆನಪಿಡಿ, ಜಗತ್ತನ್ನ ಮೆಚ್ಚಿಸಲು ನೀವು ಹುಟ್ಟಿಲ್ಲ. ನಿಮ್ಮ ಬೌಂಡರಿಯನ್ನ ನೀವೇ ಹಾಕಿಕೊಳ್ಳಿ. ಆಗ ಮಾತ್ರ ಜನ ನಿಮಗೆ ಬೆಲೆ ಕೊಡ್ತಾರೆ. ಎರಡನೆಯದಾಗಿ, ತ್ವರಿತ ನಿರ್ಧಾರಗಳೇ ಯಶಸ್ಸಿನ ಮೆಟ್ಟಿಲು. ಇಂದಿನಿಂದ ಅತಿಯಾಗಿ ಯೋಚನೆ ಮಾಡೋದನ್ನ ನಿಲ್ಲಿಸಿ ಬಿಡಿ. ಯಾವುದೇ ಅವಕಾಶ ಬಂದ್ರೂ ಅದು 70% ಸರಿ ಇದೆ ಅನಿಸಿದ್ರೆ ಮುನ್ನುಗ್ಗಿ, ತಪ್ಪು ನಡೆದ್ರೆ ತಿದ್ದುಕೊಳ್ಳೋಣ. ಆದ್ರೆ ಯೋಚನೆ ಮಾಡುತ್ತಾ ಕೂತು ಸಮಯ ವ್ಯರ್ಥ ಮಾಡಬೇಡಿ. ನಿಂತ ನೀರು ಕೊಳೆಯುತ್ತದೆ, ಹರಿಯುವ ನೀರು ಮಾತ್ರ ಪವಿತ್ರ. ಹಾಗೆಯೇ ಆಕ್ಷನ್ ತೆಗೆದುಕೊಳ್ಳುವಂತಹ ತುಲಾರಾಶಿಯವರು ಮಾತ್ರ ಗೆಲ್ತಾರೆ. ಮೂರನೆಯದಾಗಿ, ಸ್ವಯಂ ಪ್ರೀತಿ ಮತ್ತು ಸ್ವಾರ್ಥ. ಹೌದು, ನೀವು ಸ್ವಲ್ಪ ಸ್ವಾರ್ಥಿಗಳಾಗಬೇಕು. ನಿಮ್ಮ ಸಂಪಾದನೆಯನ್ನ, ನಿಮ್ಮ ಪ್ರೀತಿಯನ್ನ ಮೊದಲು ನೀವು ನಿಮ್ಮ ಮೇಲೆ ಖರ್ಚು ಮಾಡಿ. ನೀವು ಚೆನ್ನಾಗಿದ್ರೆ ಮಾತ್ರ ಜಗತ್ತು ಚೆನ್ನಾಗಿ ಕಾಣುತ್ತೆ. ಕನ್ನಡಿಯನ್ನ ನೋಡಿಕೊಂಡು ಬೇರೆಯವರಿಗಾಗಿ ಬದುಕೋದನ್ನ ಬಿಟ್ಟು ನಿಮಗಾಗಿ ನೀವು ಬದುಕೋದನ್ನ ಹಿಂದೆ ಪ್ರಾರಂಭಿಸಿ. ತುಲಾರಾಶಿಯವರೇ, ನೀವು ವಜ್ರದ ಹರಳಿನಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನ ಕತ್ತರಿಸಬೇಕು. ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ನಿಮ್ಮನ್ನ ಇನ್ನಷ್ಟು ಗಟ್ಟಿಯಾಗಿಸಬೇಕು ಹೊರತು ವೀಕ್ ಆಗಿಸಬಾರದು. ಇಂದಿನಿಂದ ನಿಮ್ಮ ಜೀವನದ ತಕ್ಕಡಿಯಲ್ಲಿ ಒಂದು ಕಡೆ ಜಗತ್ತನ್ನ ಇಡಿ, ಇನ್ನೊಂದು ಕಡೆ ನಿಮ್ಮನ್ನ ನೀವೇ ಇಟ್ಕೊಳ್ಳಿ. ಯಾವಾಗಲೂ ನಿಮ್ಮ ಕಡೆಯ ತೂಕ ಹೆಚ್ಚಿರಲಿ. ನಿಮ್ಮ ಮೃದು ಸ್ವಭಾವವನ್ನ ದೌರ್ಬಲ್ಯ ಎಂದು ಭಾವಿಸುವವರಿಗೆ ನಿಮ್ಮ ಕಠಿಣ ನಿರ್ಧಾರಗಳ ಮೂಲಕ ಉತ್ತರವನ್ನ ಕೊಡಿ. ನಿಮ್ಮ ಕಡೆಗಣಿಸಿದವರು, ನಿಮ್ಮನ್ನ ಬಳಸಿಕೊಂಡು ಬಿಸಾಡಿದವರು ನಾಳೆ ನಿಮ್ಮ ಯಶಸ್ಸನ್ನ ಕಂಡು ಸಾಲಿನಲ್ಲಿ ಬಂದು ನಿಲ್ಲುವಂತೆ ಬೆಳೆಯಿರಿ. ಆ ತಾಕತ್ತು, ಆ ಕಲೆ, ಆ ರಾಜಯೋಗ ನಿಮ್ಮ ಜಾತಕದಲ್ಲೇ ಇದೆ. ಬೇಕಾಗಿರೋದು ಕೇವಲ ಎಚ್ಚೆತ್ತುಕೊಳ್ಳುವಂತಹ ಮನಸ್ಸು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದ್ರೆ, ಹೌದು ನಾನು ಕೂಡ ಇದೇ ತಪ್ಪನ್ನ ಮಾಡಿದ್ದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಆಳವಾದ ಸತ್ಯಗಳನ್ನು ಹುಡುಕಿ ತರಲು ಸ್ಫೂರ್ತಿ ನೀಡುತ್ತೆ. ಮತ್ತು ತುಲಾರಾಶಿಯವರೇ, ನಿಮ್ಮಂತೆ ನೋವು ಅನುಭವಿಸುತ್ತಿರುವ, ದಾರಿ ಕಾಣದೇ ಇರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನ ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನ ಪ್ರತಿ ವಾರ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ ಒತ್ತಿ. ನಿಮ್ಮ ಜೀವನದ ಯಾವ ಘಟನೆ ನಿಮಗೆ ಹೆಚ್ಚು ನೋವು ತಂದಿದೆ ಅಥವಾ ನೀವು ಇನ್ನು ಮುಂದೆ ಯಾವ ಬದಲಾವಣೆಯನ್ನ ಮಾಡ್ಕೊಳ್ತೀರಿ ಎಂಬುದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನೋ ಸುಖಿನೋ ಭವತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.